ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾರಂತ ಪುಟ್ಟೂರವರೇ ಏನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ. ಇದು ಒಂದು JDS ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಕ್ಷೇತ್ರಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಪೂರ್ವಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತು. ಇದಕ್ಕೆ ಯಾವ ರೀತಿ ಎಲ್ಲ ಒಂದು ಸಂಭ್ರಮನ ವ್ಯಕ್ತಪಡಿಸಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಸರ್ಕಾರ ಕಾಂಗ್ರೆಸ್ ಇದ್ದು ಇಲ್ಲಿ ಶಾಸಕರು JDS ಇರೋಂಥವ್ರು ಒಟ್ಟಾರೆ ಎಲ್ಲೂ ಸಹ ಗೊಂದಲಗಳು ದಾರಿ ಆಗದೆ, ಎಲ್ಲೂ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗದೆ, ಒಂದು ರೀತಿ ಬಂದಿರೋಂಥ ಸರ್ಕಾರದ ಸಚಿವರುಗಳಿಗೆ, ಮುಖಂಡರುಗಳಿಗೆ ಮತ್ತು ಪಕ್ಷಾತೀತವಾಗಿ ಸ್ಪಂದಿಸಿ ಇಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರು ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ಪಕ್ಷದ ಮುಖಂಡರು, ಪ್ರತಿಯೊಬ್ಬರಿಗೂ ಸಹ ಈ ಒಂದು ಯಶಸ್ಸಿಗೆ ಕಾರಣಕರ್ತರು ಅಂತೇಳಿ ನಾವು ಭಾವಿಸ್ತೀವಿ. ಹಾಗಾಗಿ ತಮ್ಮ ಮುಖೇನ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಸಾಕಷ್ಟು ಸಮಯ ಕಾದು ಕುಳಿತು ಮುಖಂಡರ ಭಾಷಣ ಕೇಳೋಂಥದ್ದು ಮತ್ತು ಅಭಿವೃದ್ಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಸಾರ್ವಜನಿಕ ಬಂಧುಗಳು ಸಾವಧಾನದಿಂದ ವರ್ತನೆ ಮಾಡಿ ಒಂದು ಸಭೆಯನ್ನು ದೊಡ್ಡ ಮಟ್ಟದ ಯಶಸ್ಸು ಮಾಡಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ ತಂದುಕೊಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮ ಮುಖೇನ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಅನೇಕ ಅಭಿವೃದ್ಧಿಗಳಿಗೆ ಒತ್ತು ನೀಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದ್ರು. ಅದರ ಒಂದು ನಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಒಂದು ಸಹಕಾರಿಯಾಗುತ್ತೆ ನೋಡಿ. ಈಗ ಪ್ರತಿಯೊಬ್ಬರ ಒಂದು ದೂರದೃಷ್ಟಿ ನಾಯಕರು, ರಾಜಕಾರಣಿಗಳು ರಾಜಕಾರಣದ ಸಂದರ್ಭದಲ್ಲಿ ರಾಜಕಾರಣ ನಾವು ಮಾಡಬೇಕಾಗ್ತದೆ. ಆಮೇಲೆ ಪ್ರತಿಯೊಬ್ಬರು ಸಹ ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗ್ತದೆ. ಅಧಿಕಾರ ಒಂದು ದಿನ ನಮಗಿರ್ತದೆ, ಇನ್ನೊಂದು ದಿನ ಜನ ಬಯಸಿದ್ರೆ ಬೇರೆಯವ್ರಿಗೆ ಪಾಲಾಗ್ತದೆ. ಯಾರಲ್ಲೂ ಪರ್ಮನೆಂಟ್ ಆಗಿರೋಂಥದ್ದು ಏನಿಲ್ಲ. ಆದರೆ ನಮ್ಮಗಳ ಉದ್ದೇಶ ಸರ್ವತೋಮುಖ ಅಭಿವೃದ್ಧಿ. ಗ್ರಾಮ ಇರ್ಬೋದು, ಅವ್ರ ವಾಸಂತ ಪ್ರದೇಶ, ಅವರ ಜಿಲ್ಲೆ, ತಾಲೂಕು ಏನಿದೆ ಪ್ರತಿಯೊಂದು ಸಹ ಮೂಲಭೂತ ಸೌಕರ್ಯಗಳಿರ್ಬೋದು, ಇಲ್ಲ ದೂರದೃಷ್ಟಿಯ ಯೋಜನೆಗಳನ್ನ ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಭಿವೃದ್ಧಿ ಆಗೋಂಥ ವಾತಾವರಣಕ್ಕೆ ತಂದು ಕೆಲಸ ಮಾಡೋಂಥ ವ್ಯಕ್ತಿತ್ವ ಇರೋಂಥ ದೂರದೃಷ್ಟಿಯ ನಾಯಕರು ನಮ್ಮ ಸಿದ್ದರಾಮಯ್ಯನವರಿರ್ಬೋದು, DK ಶಿವಕುಮಾರ್ ಈ ಥರದ ಹಲವಾರು ಯೋಜನೆಗಳು ಇಲ್ಲಿ JDS ಶಾಸಕರಿದ್ದರೂ ಸಹ ಅವರ ಒಂದು ಮನವಿನೂ ಸಹ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಅವೆಲ್ಲ ಮಾಡೋಣ ಹಂತವಾಗಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋಂಥದ್ದು. ಅದೆಲ್ಲ ಒಂದು ಕಡೆ ತಾರತಮ್ಯ ಮಾಡದೇ ಇರೋಂಥ ಒಂದು ಗುಣ ಮತ್ತು ಅವರ ದೂರದೃಷ್ಟಿ, ಈ ಜಿಲ್ಲೆ ಈ ಭಾಗ ಚೆನ್ನಾಗಿರಬೇಕು ಅಂತ ಒಂದು ಭಾವನೆ ಇರೋಂಥದ್ದು ನಮಗೆ ಖುಷಿ ತಂತು. ಆ ಒಂದು ಬೆಳವಣಿಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿ ಆಗ್ತದೆ. ಭವಿಷ್ಯದಲ್ಲಿ ಎಲ್ಲರೂ ಸಹ ರೀತಿ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡೋಂಥದ್ದಾಗಬೇಕು. ರಾಜಕಾರಣ ಒಂದು ಹಂತದವರೆಗೂ, ತದನಂತರ ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ನಾವು ಒಂದು ವಿಶಾಲ ಹೃದಯ ಹೊಂದ್ಕೊಂಡ್ರೆ ಒಳ್ಳೆಯದು. ಸಾರ್ವಜನಿಕರ ಕೆಲಸಗಳಾಗಲಿ, ಎಲ್ಲರಲ್ಲೂ ಒಂದು ಸಂತೋಷ ವಾತಾವರಣ ತುಂಬಬೇಕು, ಪ್ರತಿಯೊಬ್ಬರು ಚೆನ್ನಾಗಾಗಬೇಕು ಅನ್ನೋಂಥದ್ದು ನಮ್ಮಗಳ ಉದ್ದೇಶ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನ ಒಂದು ಭಾಗವಹಿಸಿದ್ರು. ಈಗ ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಿ. ನಮ್ಮ ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು, ಎಲ್ಲ ಬೆಂಬಲಿಗರು ಅಲ್ಲಿ ಇದ್ದಿದ್ದು ನೋಡಿದ್ದೀರಿ. ಅದು ನಿಮಗೆ ಗೊತ್ತಿರ್ತದೆ. ಈಗ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರೂ ಇದ್ದರೆ ಎಲ್ರಿಗೂ ಆನೆ ಬಲ.